ನಮಸ್ಕಾರ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು KPSC ಅವ್ರ ಕಡೆಯಿಂದ MCOM ಮತ್ತು MBA ಮಾಡಿರೋರಿಗೆ ರಿಕ್ರೂಟ್ಮೆಂಟಿಗೆ ಕಾಲ್ ಮಾಡಿದ್ದಾರೆ. 2 ಪೋಸ್ಟ್ಗೆ, ಒಂದು ಗ್ರೂಪ್ ಎ, ಇನ್ನೊಂದು ಗ್ರೂಪ್ ಬಿ. ಸೊ ಗ್ರೂಪ್ ಎ ಒಳಗಡೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಹಾಯಕ ನಿಯಂತ್ರಕರಂತಿದೆ, ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ. ಆ್ಯಂಡ್ ಅದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಲೆಕ್ಕ ಪರಿಶೋಧನಾಕಾರಿ ಅಂತ, ದಟ್ ಈಸ್ ಆಡಿಟ್ ಆಫೀಸರ್ ಅಂತ. ಸೊ 2 ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಹಂಗಾಗಿ ಯಾರಿಗೆ ಈ ವಿಡಿಯೋ ನೆಸಸರಿ ಇದೆ, ಸೊ ದಯವಿಟ್ಟು ಅವರು ಕಂಪ್ಲೀಟ್ ಈ ವಿಡಿಯೋನ ನೋಡಿ ಆ್ಯಂಡ್ ಜೊತೆಗೆ ಬೇಕಾಗಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ಈ ನೋಟಿಫಿಕೇಷನ್ ಆಗಿದೆ ದಿನಾಂಕ 27/8/2026. ಸೊ ಇಲ್ಲಿ ಅಸಿಸ್ಟೆಂಟ್ ಕಂಟ್ರೋಲರ್ಗೆ 15 ಪೋಸ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ಆಡಿಟ್ ಆಫೀಸರ್ಗೆ 53 ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಅಸಿಸ್ಟೆಂಟ್ ಕಂಟ್ರೋಲರ್ ಬಂದು ಗ್ರೂಪ್ ಎ ಪೋಸ್ಟು ಆ್ಯಂಡ್ ಗ್ರೂಪ್ ಬಿ ಪೋಸ್ಟು ಆಡಿಟ್ ಆಫೀಸರು. ಸೊ ಅಸಿಸ್ಟೆಂಟ್ ಕಂಟ್ರೋಲರ್ಗೆ ಪೇ ಸ್ಕೇಲ್ ಬಂದು 83,700ರಿಂದ 1,55,200ವರೆಗೂ ಇದೆ. ಆ್ಯಂಡ್ ಆಡಿಟ್ ಆಫೀಸರ್ಗೆ ಪೇ ಸ್ಕೇಲ್ ಬಂದು 69,250ರಿಂದ 1,34,200 ರೂಪಾಯಿವರೆಗೂ ಇದೆ. ಸೊ ಈಗ ಇದು ಅಪ್ಲಿಕೇಶನ್ ಪ್ರಾಸೆಸ್ ಬಂದು, ಸೊ ನಾಳೆಯಿಂದ ಅಪ್ಲಿಕೇಶನ್ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 28/8/2026 ಆ್ಯಂಡ್ ಲಾಸ್ಟ್ ಡೇಟ್ ಬಂದು 26/9 ಇದೆ. ಸೊ ಆ್ಯಂಡ್ ಇಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್, ಇಲ್ಲಿ ಪ್ರಿಲಿಮ್ಸು ಮೇನ್ಸು 2 ಪೇಪರ್ ಇರುತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅವ್ರು ಡೇಟು ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ರು ಈಗಾಗಲೇ. ಸೊ ಅದು ಡಿಸೆಂಬರು 6ನೇ ತಾರೀಕು ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಸೊ ಇಲ್ಲಿ ಪರೀಕ್ಷೆಗಳು ಸಂಭಾವ್ಯ ದಿನಾಂಕಗಳು ಹಾಗೂ ಫಲಿತಾಂಶ ಪ್ರಕಟಣೆ ಸಂಭಾವ್ಯ ದಿನಾಂಕಗಳ ಪಟ್ಟಿಯನ್ನು ಆಯೋಗದ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. ಸೊ ಅದು ನಾನು ಚೆಕ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಏನಾದರೂ ಇನ್ ಕೇಸ್ ಅಪ್ಲಿಕೇಶನ್ ಹಾಕೋಕ್ಕೆ ಏನಾದರೂ ನಿಮಗೆ ತೊಂದರೆಗಳಾದರೆ ನೀವೇನು ಮಾಡ್ಬೋದು, ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು ಅಂತ ಕೂಡ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಇದಾದಮೇಲೆ ನಿಮಗೆ ಅಪ್ಲಿಕೇಶನ್ ಹಾಕೋದು ಹೆಂಗೆ ಅಂದರೆ, ಸೊ ಫಸ್ಟು ನೀವೇನು ಮಾಡಬೇಕಾಗತ್ತೆ, ಈ KPSC ಒಳಗೆ ಫಸ್ಟು 1 ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ಅದು 1 ಟೈಮ್ ರಿಜಿಸ್ಟ್ರೇಷನ್ ಮಾಡಿದ್ರೆ KPSC ಮುಖಾಂತರ ಕಾಲ್ ಮಾಡೋ ಎಲ್ಲ ಪೋಸ್ಟ್ಗೂ ನೀವೇನು ಮಾಡ್ಬೋದು, ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಅಲ್ಲಿ ನೀವು ಕಂಪ್ಲೀಟ್ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಆ ಪ್ರೊಫೈಲ್ ಒಳಗೆ ಕಂಪ್ಲೀಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನಿದೆಯೋ, ಡೀಟೇಲ್ಸ್ ಏನೇನಿದೆಯೋ, ಎಜುಕೇಷನಲ್ ಡೀಟೇಲ್ಸ್ ಎಲ್ಲ ಕೂಡ ಎಂಟ್ರಿ ಮಾಡಬೇಕು. ಎಲ್ಲ ಕೂಡ ಎಂಟ್ರಿ ಮಾಡಿದ್ಮೇಲೆ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಎಂಟ್ರಿ ಮಾಡಿದ್ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಆ ಒಂದು ರಿಜಿಸ್ಟ್ರೇಷನ್ನಿಂದ ನೀವೇನು ಮಾಡ್ಬೋದು, ಎಲ್ಲ ಒಂದು ಅಪ್ಲಿಕೇಶನ್ಸ್ಗೂ, ಎಲ್ಲ ಒಂದು ರಿಕ್ರೂಟ್ಮೆಂಟ್ಗೂ ನೀವು KPSCಯಿಂದ ಕಾಲ್ ಮಾಡೋದ್ರಿಂದ ಎಲ್ಲ ಒಂದು ರಿಕ್ರೂಟ್ಮೆಂಟ್ಗೂ ನೀವೇನು ಮಾಡ್ಬೋದು, ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಅದು ನಿಮಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ನು. ಅದಾದಮೇಲೆ ನಿಮಗೆ ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದರೆ, ಏನು ಅಸಿಸ್ಟೆಂಟ್ ಕಂಟ್ರೋಲರು ಮತ್ತು ಆಡಿಟ್ ಆಫೀಸರ್ಗೆ ಸಂಬಂಧಪಟ್ಟಿದ್ದು ನಾವು ಮಾತಾಡೋದಾದರೆ, ಇಲ್ಲಿ ಸೊ ಏನು ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಫೀಸು ಜನರಲ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಇದೆ. 2A 2B 3A 3Bಗೆ ಸೇರಿದವರಿಗೆ 300 ಆ್ಯಂಡ್ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1, SC ST ಮತ್ತು ಕ್ಯಾಟಗರಿ 1 ಜೊತೆಗೆ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಪೇಮೆಂಟಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ನಾವು ಕ್ವಾಲಿಫಿಕೇಷನ್ಸ್ಗೆ ಬರೋದಾದರೆ, ಸೊ ನೋಡಿ ಅಸಿಸ್ಟೆಂಟ್ ಕಂಟ್ರೋಲರ್ ಏನಿದೆ, ಸೊ ಇಲ್ಲಿ ಅವ್ರು ಏನಾಗಿರಬೇಕು, MCOM ಮಾಡಿರಬೇಕು ಅಥವಾ MBA ಮಾಡಿರಬೇಕು. ಆ್ಯಂಡ್ MBAಗೆ ಫೈನಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ MCOMಗೆ ಯಾವುದೇ ಥರ ಇದು ಮೆನ್ಷನ್ ಆಗಿಲ್ಲ, MCOM ಆಗಿದ್ದರೆ ಸಾಕು. MBAಗೆ ಏನು ಕೊಟ್ಟಿದ್ದಾರೆ, ಫೈನಾನ್ಸ್ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ MBA ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಆಗಿರ್ಬೋದು, MBA ಫೈನಾನ್ಸ್ ಆದರೂ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆದರೂ ಆಗಿರ್ಬೋದು. ಜೊತೆಗೆ MBA ಅಥವಾ MCOM ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಕೂಡ ಕೊಟ್ಟಿದ್ದಾರೆ. ಆರ್ ಎನಿ ಅದರ್ ಮಾಸ್ಟರ್ ಡಿಗ್ರಿ ನೋಟಿಫೈಡ್ ಬೈ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ವಿತ್ ಫೈನಾನ್ಸ್ ಆ್ಯಸ್ ಒನ್ ಆಫ್ ದ ಸಬ್ಜೆಕ್ಟ್ ಫ್ರಮ್ ಯೂನಿವರ್ಸಿಟಿ. ಸೊ ಅಂದರೆ ಇಲ್ಲಿ ಏನಾಗುತ್ತೆ, ಯಾವುದಾದ್ರೂ PG ಕೋರ್ಸ್ ಆಗಿರ್ಬೋದು, ಬಟ್ ಅಲ್ಲಿ ಏನು ಮಾಡಿರಬೇಕು, ಅವರು ಫೈನಾನ್ಸ್ನ ಒಂದು ಸಬ್ಜೆಕ್ಟಾಗಿ ಓದಿರಬೇಕು. ಸೊ ಅವ್ರೇನು ಮಾಡ್ಬೋದು, ಈ ಒಂದು ಅಸಿಸ್ಟೆಂಟ್ ಕಂಟ್ರೋಲರ್ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಸೊ ಅಂದರೆ ಅಸಿಸ್ಟೆಂಟ್ ಕಂಟ್ರೋಲರು ಜೊತೆಗೆ ಆಡಿಟ್ ಆಫೀಸರ್ ಎರಡಕ್ಕೂ ಸೇಮ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, MBA MCOM. ಸೊ MBAಲ್ಲಿ ಫೈನಾನ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಅನಾಲಿಸಿಸ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರಬೇಕು. ಅದ್ರ ಜೊತೆಗೆ ಏನು ಓದಿರಬೇಕು, ಫೈನಾನ್ಸ್ ಒಂದು ಸಬ್ಜೆಕ್ಟಾಗಿ ಓದಿರ್ಬೇಕು. ಸೊ ಇವ್ರೇನು ಮಾಡಬೇಕು, ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಸೊ ಆ್ಯಂಡ್ ಎಕ್ಸಾಮು ಅವನು ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಅಂತಾರೆ, ಮೋಸ್ಟ್ಲಿ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಮಾಡ್ಬೋದು. ಸೊ ಅದಾದಮೇಲೆ ವಯೋಮಿತಿ ಅಂತ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಏಜ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾನೆ. ಸೊ ಮೊದಲೆಲ್ಲ ನಮಗೇನಿತ್ತು ಅಂದರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 35 ವರ್ಷ ಇತ್ತು, ಈಗ 40 ವರ್ಷ ಮಾಡಿದ್ದಾರೆ. ಆ್ಯಂಡ್ 2A 2B ಇವರಿಗೆಲ್ಲ ಮೊದಲು 38 ಇಯರ್ಸ್ ಇತ್ತು, ಈಗ 43 ಇಯರ್ಸ್ ಮಾಡಿದ್ದಾರೆ. ಆ್ಯಂಡ್ SC ST ಅವರಿಗೆ 40 ಇಯರ್ಸ್ ಇತ್ತು, ಈಗ 45 ಇಯರ್ಸ್ ಮಾಡಿದ್ದಾರೆ. ಸೊ ಇದು ಏಜ್ ರಿಲ್ಯಾಕ್ಸೇಷನು. ಸೊ ಏಜ್ ರಿಲ್ಯಾಕ್ಸೇಷನ್ ಮಿನಿಮಮ್ 21, ಅದಾದಮೇಲೆ ಮ್ಯಾಕ್ಸಿಮಮ್ 45ವರೆಗೂ ಇದೆ. SC ST ಅವರಿಗೆ ಅವ್ರು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಈಗ ನೋಡಿ ಗ್ರೂಪ್ ಎ ಏನು ಅಸಿಸ್ಟೆಂಟ್ ಕಂಟ್ರೋಲರ್ ಇದೆ, ಇದಕ್ಕೆ ಟೋಟಲ್ 15 ಪೋಸ್ಟ್ ಇದೆ. 15 ಪೋಸ್ಟಲ್ಲಿ ಇಲ್ಲಿ ನಿಮಗೆ ತೋರಿಸ್ತಿದ್ದಾರೆ
ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ. ಪರಿಶಿಷ್ಟ ಜಾತಿ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ 2 ಪೋಸ್ಟ್ ಇದೆ, ಅದರಲ್ಲಿ ಜನರಲ್ ಅವ್ರಿಗಿಲ್ಲ, ಮಹಿಳೆ ಒಂದು, ಗ್ರಾಮೀಣ ಅಭ್ಯರ್ಥಿ ಒಂದು. ಆ್ಯಂಡ್ ಪ್ರವರ್ಗ 1 ಕ್ಯಾಟಗರಿ 1 ಅವ್ರಿಗೆ ಒಂದೇ ಒಂದು ಪೋಸ್ಟ್ ಇದೆ, ಅದು ಕೂಡ ರೂರಲ್ ಕ್ಯಾಂಡಿಡೇಟ್ಗೆ. ಆ್ಯಂಡ್ 2A ಒಳಗೆ ಜನರಲ್ ಅವ್ರಿಗೊಂದಿದೆ, ಮಹಿಳೆಗೊಂದಿದೆ, ಗ್ರಾಮೀಣಗೊಂದಿದೆ, ಟೋಟಲ್ 3 ಇದೆ. ಆ್ಯಂಡ್ 3Aಗೆ ಒಂದೇ ಒಂದು ಪೋಸ್ಟ್ ಇದೆ ಮಹಿಳೆಗೆ. ಸೊ ಆ್ಯಂಡ್ ಸಾಮಾನ್ಯ ಅರ್ಹತೆ ಇಲ್ಲಿ ಎಲ್ಲರೂ ಕೂಡ ನಾವೇನು ಮಾಡ್ಬೋದು, ಕಂಪೀಟ್ ಮಾಡ್ಬೋದು. ಸೊ ಈ ಥರ ಅಂದರೆ ಜನರಲ್ ಎಲ್ಲರೂ ಕಂಪೀಟ್ ಮಾಡ್ಬೋದು. ಪರಿಶಿಷ್ಟ ಜಾತಿ ಇಲ್ಲೂ ಕೂಡ ಅವ್ರು ಕಂಪೀಟ್ ಮಾಡ್ಬೋದು, ಸಾಮಾನ್ಯ ಅರ್ಹತೆ. ಮಹಿಳೆ, ಸೊ ಮಹಿಳೆ ಅವರು ಇಲ್ಲಿ ಏನಿದ್ದಾರೆ ಜನರಲ್ ಕ್ಯಾಂಡಿಡೇಟ್ಸು, ಅವರು ಕೂಡ ಇಲ್ಲಿ ಏನು ಮಾಡ್ಬೋದು, ಕಂಪೀಟ್ ಮಾಡ್ಬೋದು. ಎಲ್ಲ ಕ್ಯಾಂಡಿಡೇಟ್ಸು ಈ ಒಂದು ಪೋಸ್ಟ್ಗಳಿಗೆ ಕಂಪೀಟ್ ಮಾಡ್ಬೋದು. ಸೊ ಅದು ಟೋಟಲ್ 8 ಇದೆ. ಸೊ ಟೋಟಲ್ ಆಗಿ ನಿಮಗೆ ಎಲ್ಲ ಪೋಸ್ಟು ಸೇರಿ 15 ಪೋಸ್ಟ್ ಇದೆ. ಅದಾದಮೇಲೆ ನಿಮಗೆ ಏನು ಆಡಿಟ್ ಆಫೀಸರ್ ಇದೆ, ಆಡಿಟ್ ಆಫೀಸರ್ಗೆ 53 ಪೋಸ್ಟ್ ಇದೆ. ಸೊ ಆಡಿಟ್ ಆಫೀಸರಲ್ಲಿ SCಗೆ ABC 3ಕ್ಕೂ ಒಂದೊಂದು ಪೋಸ್ಟ್ ಇದೆ, ಜನರಲ್ ಅವ್ರಿಗೆ, ಮಹಿಳೆಗೆ 3ಕ್ಕೂ ಒಂದೊಂದು ಪೋಸ್ಟ್ ಇದೆ, ABC ಅವ್ರಿಗೆ. ಆ್ಯಂಡ್ ಇಲ್ಲಿ ಗ್ರಾಮೀಣದಲ್ಲಿ ಪರಿಶಿಷ್ಟ ಜಾತಿ A ಅವ್ರಿಗೆ ಒಂದಿದೆ. ಸೊ ಟೋಟಲ್ ಇದು. ಆ್ಯಂಡ್ ಅದಾದಮೇಲೆ ಇಲ್ಲಿ ನೋಡಿ ನಿಮಗೆಲ್ಲ ಈ ಟೇಬಲಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ ಪೋಸ್ಟು. ಬಟ್ ಲಾಸ್ಟಲ್ಲಿ ಜನರಲ್ ಮೆರಿಟ್ ಅವ್ರಿಗೇನಿದೆ, ಇಲ್ಲಿ ನಿಮಗೆ ಟೋಟಲ್ ಆಗಿ 26 ಪೋಸ್ಟ್ ಇದೆ. ಸೊ ಅಂದರೆ ಇಲ್ಲಿ ಏನು ಮಾಡ್ಬೋದು, ಎಲ್ಲ ಕ್ಯಾಂಡಿಡೇಟ್ಸು ಇಲ್ಲಿ ಏನು ಮಾಡ್ಬೋದು, ಈ ಒಂದು ಪೋಸ್ಟ್ಗಳಿಗೆ ಕಂಪೀಟ್ ಮಾಡ್ಬೋದು. ಸೊ ಟೋಟಲ್ ಆಗಿ ಇದೆಲ್ಲ ಸೇರಿ ಟೋಟಲ್ 53 ಪೋಸ್ಟ್ಸ್ ಆಗುತ್ತೆ. ಸೊ ಹಂಗಾಗಿ ಇದು ಒಂದು ಏನು MBA ಮತ್ತು MCOM ಆಗಿರೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಅವ್ರು ಏನು ಮಾಡ್ಬೋದು, ಈ ಒಂದು ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಅದು ಕೂಡ ಗ್ರೂಪ್ A ಮತ್ತು B ಪೋಸ್ಟ್ ಆಗಿರೋದ್ರಿಂದ ಒಳ್ಳೆ ಪೇ ಸ್ಕೇಲ್ ಇರುತ್ತೆ ಆ್ಯಂಡ್ ಒಳ್ಳೆ ಆಫೀಸರ್ ಪೋಸ್ಟ್ಗಳು. ಸೊ ಹಂಗಾಗಿ ಒಳ್ಳೆ ಚೆನ್ನಾಗಿರುತ್ತೆ ಅವ್ರದ್ದು ಇದು. ಇಲ್ಲಿ ನೋಡಿ ನೇಮಕಾತಿ ವಿಧಾನ ಅಂತ ಕೊಟ್ಬಿಟ್ಟು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಏನು ಕೊಟ್ಟಿದ್ದಾರೆ. 2 ಎಕ್ಸಾಮ್ಸ್ ಇರುತ್ತೆ, ಒಂದು ಪ್ರಿಲಿಮ್ಸ್, ಇನ್ನೊಂದು ಮೇನ್ಸು. ಪ್ರಿಲಿಮ್ಸಲ್ಲಿ ಬಂದು ಎಲ್ಲ ಕೂಡ MCQ ಕ್ವೆಶನ್ಸ್ ಇರುತ್ತೆ. ಸೊ ಪ್ರಿಲಿಮ್ಸು ಆ್ಯಂಡ್ ಮೇನ್ಸ್ ಅಂತ ಬಂದಾಗ ಅದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ರೈಟಿಂಗ್ ಪಾರ್ಟ್ ಇರುತ್ತೆ. ಸೊ ಅದು ಈಗ ಪ್ರಿಲಿಮ್ಸ್ ಅಂತ ಬಂದಾಗ ಪ್ರಿಲಿಮ್ಸ್ದು ನೋಡಿ 2 ಪೇಪರ್ ಕೊಟ್ಟಿದ್ದಾರೆ, ಒಂದು ಜನರಲ್ ಸ್ಟಡೀಸು, ಇನ್ನೊಂದು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಸು. ಸೊ ಜನರಲ್ ಸ್ಟಡೀಸ್ಗೆ 150 ಮಾರ್ಕ್ಸ್ ಇದೆ, 2 ಅವರ್ಸು. ಆ್ಯಂಡ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ 300 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ 2 ಅವರ್ಸು. ಸೊ ಟೋಟಲ್ 450 ಮಾರ್ಕ್ಸ್ಗೆ ಇರುತ್ತೆ. ಸೊ ಇದರಲ್ಲಿ ನೀವು ಪ್ರಿಲಿಮ್ಸಲ್ಲಿ ನೀವು ಕ್ಲಿಯರ್ ಆದರೆ ನೀವೇನಕ್ಕೆ ಹೋಗ್ಬೋದು, ಮೇನ್ಸ್ಗೆ ಹೋಗ್ಬೋದು. ಸೊ ಇಲ್ಲಿ ಮೇನ್ಸ್ ಅಂತ ಬಂದಾಗ ಇಲ್ಲಿ ನೋಡಿ ಮೇನ್ಸಲ್ಲಿ ಟೋಟಲಾಗಿ 8 ಪೇಪರ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪೇಪರ್ 1 ಕನ್ನಡ, ಪೇಪರ್ 2 ಇಂಗ್ಲೀಷ್ ಇದೆ. ಸೊ ಟೋಟಲ್ 150 ಮಾರ್ಕ್ಸ್ಗಿದೆ. ಸೊ ಈ ಮಾರ್ಕ್ಸ್ನ ಅವ್ರು ಏನು ಮಾಡಲ್ಲ, ನಿಮಗೆ ಇದಕ್ಕೆ ಕನ್ಸಿಡರ್ ಮಾಡಲ್ಲ. ಅಂದರೆ ನಿಮ್ಮ ಮೇಯ್ನ್ ಮಾರ್ಕ್ಸ್ ಏನು ಮಾರ್ಕ್ಸ್ ಕೊಡ್ತಾರೆ, ಮೇಯ್ನಲ್ಲಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ದು, ಇದು ಜಸ್ಟ್ ಎಲಿಜಿಬಿಲಿಟಿ ಮಾತ್ರ. 150 ಮಾರ್ಕ್ಸ್ಗೇನಿದೆ, ಇದರಲ್ಲಿ ನೀವೇನು ಮಾಡಬೇಕು, 35% ಸ್ಕೋರ್ ಮಾಡಬೇಕು ಕನ್ನಡ ಮತ್ತು ಇಂಗ್ಲೀಷು. ಸೊ ಅವರು ನಿಮ್ಮ ಮಾರ್ಕ್ಸ್ನ ಕನ್ಸಿಡರ್ ಮಾಡೋದು ಯಾವುದು ಮಾತ್ರ, ಇದು ಮಾತ್ರ. ಅಂದರೆ ಏನು ಜನರಲ್ ಸ್ಟಡೀಸ್ 2 ಪೇಪರ್ ಇದೆ. ಸೊ ಅದಾದಮೇಲೆ ಫೈನಾನ್ಷಿಯಲ್ ಅಕೌಂಟಿಂಗ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಾಲಿಸಿಸ್, ಅದಾದಮೇಲೆ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಬಿಹೇವಿಯರ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಕಾರ್ಪೊರೇಟ್ ಫೈನಾನ್ಸ್, ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಟ್ಯಾಕ್ಸೇಷನ್, ಪ್ರಿನ್ಸಿಪಲ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್, ಕಂಪ್ಯೂಟರ್ ಕಾನ್ಸೆಪ್ಟ್ ಆ್ಯಂಡ್ ಇ-ಕಾಮರ್ಸ್. ಸೊ ಇಷ್ಟು ಪೇಪರ್ಗಳಿಗೆ ಮಾತ್ರ ಅವ್ರು ಏನು ಮಾಡ್ತಾರೆ, ನಿಮ್ಮ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೆ. ಸೊ ಯಾಕೆ ಅಂದರೆ ಇಲ್ಲಿ ನೀವೇನು ಮಾಡಬೇಕು, ಬರೀ ಎಲಿಜಿಬಿಲಿಟಿಗೆ ಮಾತ್ರ 2 ಪೇಪರ್ ತೊಗೋತಾರೆ, ಒಂದು ಕನ್ನಡ, ಇನ್ನೊಂದು ಇಂಗ್ಲೀಷು. ಇಲ್ಲಿ ಮಿನಿಮಮ್ 35% ಸ್ಕೋರ್ ಮಾಡಲೇಬೇಕು. ಇನ್ ಕೇಸ್ ನೀವು ಇದರಲ್ಲೆಲ್ಲ ಕ್ಲಿಯರ್ ಮಾಡಿಕೊಂಡು ಇದರಲ್ಲಿ 35% ಸ್ಕೋರ್ ಮಾಡಲಿಲ್ಲ ಅಂದರೆ ನೀವು ಎಲಿಜಿಬಲ್ ಇರಲ್ಲ. ಸೊ ಹಂಗಾಗಿ ಜ್ಞಾಪಕ ಇಟ್ಕೊಳ್ಳಿ, ಇವೆರಡರಲ್ಲೂ ನೀವೇನು ಮಾಡಬೇಕು, ಎಲಿಜಿಬಿಲಿಟಿ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಇನ್ನು ಉಳಿದಿದ್ದ ಮಾರ್ಕ್ಸ್ನ ನಿಮಗೆ ಏನು ಮಾಡ್ತಾರೆ, ಸೆಲೆಕ್ಷನ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇಷ್ಟು ಈ ಒಂದು ಡೀಟೇಲ್ಸು ಎಕ್ಸಾಮಿಗೆ ಸಂಬಂಧಪಟ್ಟಂಗೆ. ಆ್ಯಂಡ್ ಸೊ ಅಂದರೆ ಇಲ್ಲಿ ಕನ್ನಡ ಇಂಗ್ಲೀಷು 35 ಅಲ್ಲ, ಏನು ಈ ಪ್ರತಿಯೊಂದು ಪತ್ರಿಕೆಯಲ್ಲೂ ಕನಿಷ್ಠ 30% ಮತ್ತು ಸರಾಸರಿ 35% ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಂದರೆ ಮಿನಿಮಮ್ ನೀವು 30 ಸ್ಕೋರ್ ಮಾಡಲೇಬೇಕು ಪ್ರತಿ ಪೇಪರಲ್ಲಿ. 2 ಸೇರಿ ಏನಾಗಬೇಕು, 35% ಬರಬೇಕು. ಸೊ ಹಂಗಾಗಿ ನೀವು ಒಂದರಲ್ಲಿ 40 ಸ್ಕೋರ್ ಮಾಡಿ ಇನ್ನೊಂದರಲ್ಲಿ 30 ಸ್ಕೋರ್ ಮಾಡಿದ್ರು ಕ್ಲಿಯರ್ ಆಗುತ್ತೆ. ಬಟ್ 2 ಸೇರಿ 35 ಬರಬೇಕು. ಬಟ್ ಮಿನಿಮಮ್ 2ರಲ್ಲೂ ಏನು ಮಾಡಿರಬೇಕು, ನೀವು 30 ತೆಗೆದೇ ಇರಬೇಕು. ಸೊ ಕನ್ನಡ ಇಂಗ್ಲೀಷು. ಸೊ ಇಲ್ಲಿಗೆ ಮುಖ್ಯ ಪರೀಕ್ಷೆಯು ವಿವರಣಾತ್ಮಕ ಮಾದರಿಯಲ್ಲಿ ಇರುತ್ತದೆ ಮತ್ತು ಎಲ್ಲ ಪತ್ರಿಕೆಗಳು ಕಡ್ಡಾಯವಾಗಿರುತ್ತದೆ, ಎಲ್ಲ ನೀವು ಅಟೆಂಡ್ ಮಾಡಲೇಬೇಕು. ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಗಳು ಎರಡರಲ್ಲೂ ಮುದ್ರಿತವಾಗಿರುತ್ತದೆ. ಅಂದರೆ ಕ್ವೆಶನ್ ಪೇಪರ್ 2ರಲ್ಲೂ ಇರುತ್ತೆ. ಸೊ ಆಮೇಲೆ ಮುಖ್ಯ ಪರೀಕ್ಷೆ ಪತ್ರಿಕೆ 1 ಕನ್ನಡ ಕಡ್ಡಾಯ ಕನ್ನಡ ಹಾಗೂ ಪತ್ರಿಕೆ 2 ಕಡ್ಡಾಯ ಆಂಗ್ಲ ಭಾಷೆ ಪತ್ರಿಕೆಗಳು SLCಯ ಪ್ರಥಮ ಭಾಷೆ ಮಟ್ಟದಾಗಿರುತ್ತದೆ. ಮುಖ್ಯ ಪರೀಕ್ಷೆ ಇನ್ನಿತರ ವಿಷಯಗಳು ಪತ್ರಿಕೆಗಳಲ್ಲಿ ಪದವಿ ಮಟ್ಟದಾಗಿರುತ್ತದೆ. ಅಂದರೆ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಇಂಗ್ಲೀಷ್ ಏನಿದೆ, ಇದು SLCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ಉಳಿದಿದ್ದೆಲ್ಲ ಪೇಪರ್ಸ್ ಏನಿರುತ್ತೆ ಡಿಗ್ರಿ ಲೆವೆಲ್ಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಮಾಡುವಾಗ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಒಂದು SLC ಇನ್ ಕೇಸ್ ನೀವೇನಾದರೂ 2002ಗಿಂತ ಮುಂಚೆ ಸ್ಟಡಿ ಮಾಡಿದರೆ, ಸೊ ನೀವು ಆ ಡೀಟೇಲ್ಸ್ನ ಏನು ಮಾಡಬೇಕಾಗತ್ತೆ, ಮ್ಯಾನ್ಯುವಲಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಯಾಕಂದರೆ ಆ ಡೀಟೇಲ್ಸು ಆಟೋಮೆಟಿಕ್ಕಾಗಿ ತೊಗೊಳ್ಳಲ್ಲ. 2003 ಮತ್ತು ನಂತರದಲ್ಲಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು SLC ನೋಂದಣಿ ಸಂಖ್ಯೆಯನ್ನು ನಮೂದಿಸಲಿ ವಿವರಗಳು ಸ್ವಯಂ ಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡಿನಿಂದ ನೇರವಾಗಿ ದಾಖಲಾಗುತ್ತದೆ. ಸೊ 2003 ಆದಮೇಲೆ ಆದರೆ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ ಡೀಟೇಲ್ಸು. 2002ಕ್ಕಿಂತ ಮುಂಚೆ ಆಗಿರೋರು ಏನು ಮಾಡಬೇಕು,
ಅವರು ನೀವು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕು. ಅದಾದಮೇಲೆ ವೈಯಕ್ತಿಕ ವಿವರದಲ್ಲಿ CBSE ಅನ್ನು 2003 ಅಥವಾ ಅದಕ್ಕಿಂತ ಹಿಂದೆ ಹಾಗೂ ICSE ಇತರೆ ರಾಜ್ಯ ಸರ್ಕಾರದ 10ನೇ ತರಗತಿ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ವಿವರಗಳನ್ನು ಸ್ವತಃ ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕು. ಅಂದರೆ CBSE 2003ಕ್ಕಿಂತ ಮುಂಚೆ, ಜೊತೆಗೆ ICSE 2003ಕ್ಕಿಂತ ಮುಂಚೆ, ಅಥವಾ ಬೇರೆ ಯಾವುದಾದ್ರೂ ಬೋರ್ಡಲ್ಲಿ ಓದಿದರೆ ಅವರು ಕೂಡ 2003ಕ್ಕಿಂತ ಮುಂಚೆ ಆಗಿದ್ದರೆ ಅವ್ರು ಏನು ಮಾಡಬೇಕು, ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕು. 2004ರಲ್ಲಿ ಏನಾದರೂ ಅಧ್ಯಯನ ಮಾಡಿದರೆ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಅದೇನಾಗುತ್ತೆ, ಆಟೋಮೆಟಿಕ್ಕಾಗಿ ಡೀಟೇಲ್ಸ್ನ ತೊಗೊಳುತ್ತೆ. ಒಂದನೇದು. ಎರಡನೇದು, PUC ಇನ್ ಕೇಸ್ ಏನಾದರೂ ನೀವು 2007ಕ್ಕೆ ಮುಂಚೆ ಮಾಡಿದರೆ ನೀವು ಮತ್ತೆ ಏನು ಮಾಡಬೇಕಾಗುತ್ತೆ, ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. PUCಯನ್ನು 2008 ಮೇಲೆ ಏನಾದರೂ ಮಾಡಿದರೆ, 2008 ನಂತರ ಮಾಡಿದರೆ ಆಟೋಮೆಟಿಕ್ಕಾಗಿ PUC ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಏನಾಗುತ್ತೆ, ಬೋರ್ಡಿಂದ ಮಾರ್ಕ್ಸ್ ಏನಾಗುತ್ತೆ, ತೊಗೊಳುತ್ತೆ. ಸೊ ಇದೆರಡು ಡೀಟೇಲ್ಸು ಇಂಪಾರ್ಟೆಂಟು, ಇದು ಜ್ಞಾಪಕ ಇರಲಿ. ನೀವು ಒಂದು ಸರಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನೀವೇನು ಮಾಡ್ಬೋದು, ಎಲ್ಲ ಒಂದು ಇದಕ್ಕೂ ಅಪ್ಲಿಕೇಶನ್ KPSCಯಿಂದ ರಿಕ್ರೂಟ್ಮೆಂಟ್ ಆಗೋ ಎಲ್ಲ ಒಂದು ರಿಕ್ರೂಟ್ಮೆಂಟ್ಗೂ ಏನು ಮಾಡ್ಬೋದು, ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇಷ್ಟು ಡೀಟೇಲ್ಸು ಈ ಒಂದು ವಿಚಾರವಾಗಿ ನಾನು ಕೊಡ್ತಾ ಇರೋದು. ಸೊ ಇದಕ್ಕಿಂತ ಮೇಲೆ ನಿಮಗೇನಾದರೂ ಇನ್ ಕೇಸ್ ಯಾವ ಥರ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ನಿಮಗೆ ಗೊತ್ತಾಗಲಿಲ್ಲ, ಏನೋ ಡೌಟ್ಸ್ ಇದೆ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜೊತೆಗೆ ನಾನು ನಿಮಗೆ ಇಲ್ಲೇ ಬೇಕು ಅಂದರೆ ನಾನು ನಿಮಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಯಾಕಂದರೆ ನಾನು ಇನ್ನೂ KPSC ಏನು KS ಕಾಲ್ ಮಾಡಿದರೆ ಅಪ್ಲೈ ಮಾಡಬೇಕು. ಸೊ ಆ ರಿಜಿಸ್ಟ್ರೇಷನ್ ಮಾಡೋದು ಕೂಡ ನಾನು ಏನು ಮಾಡ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಷ್ಟು ವಿಚಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಯಾರಿಗೆ ಬೇಕೋ ಅವ್ರಿಗೆ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಥ್ಯಾಂಕ್ ಯು.